ಪೊಲೀಸರು ಎಫ್ಐಆರ್ ಅನ್ನ ಬೇಕಾಬಿಟ್ಟಿ ಮಾಡಿದ್ರ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಶುರುವಾಗ್ತಾ ಇದೆ. ಕಾರಣ ಗಣೇಶ ಕೂರಿಸಿದ ವ್ಯಕ್ತಿಯನ್ನೇ ಏವನ್ ಮಾಡಿರುವಂತಹ ವಿಚಾರ ಕುಟುಂಬಕ್ಕೂ ಕೂಡ ಆಘಾತವನ್ನು ತಂದಿದೆ. ಗಣೇಶ ಕೂರಿಸಿದ ಕಿರಣ್ ಇಡೀ ಪ್ರಕರಣದ ಏವನ್ ಅಂತೆ. ಪೊಲೀಸರು ಬೇಕಾಬಿಟ್ಟಿ ಎಫ್ಐಆರ್ ಹಾಕಿದ್ರು ಅನ್ನೋ ಆಯಾಮಕ್ಕೆ ಇದೆಲ್ಲವೂ ಪುಷ್ಟಿ ಕೊಡ್ತಾ ಇದೆ. ಮಗನನ್ನ ಏವನ್ ಮಾಡಿದ್ದಕ್ಕೆ ತಾಯಿ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಯಾವುದೇ ತಪ್ಪನ್ನು ಮಾಡಿಲ್ಲ, ಗಣಪತಿ ಕೂರಿಸಿದ್ದೆ ಹಾಗಾದ್ರೆ ತಪ್ಪ ಅಂತ ಪಾಪ ತಾಯಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಗಣಪತಿ ಕೂರಿಸಿದ್ದಕ್ಕೆ ನನ್ನ ಮಗನ ಮೇಲೆ ಕೇಸ್ ಹಾಕಿದ್ದಾರೆ, ಇದು ಯಾವ ನ್ಯಾಯ ಸ್ವಾಮಿ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಏವನ್ ಕಿರಣ್ ತಾಯಿ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗೂ ಇಡೀ ಪ್ರಕರಣದ ಏವನ್ ಮಾಡಿರೋದಕ್ಕೆ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಬದ್ರಿಕೊಪ್ಪಲು ಗ್ರಾಮದಲ್ಲಿ ಗಣಪತಿಯನ್ನ ಕೂರಿಸಿದ ಕಿರಣ್ ಎಂಬಾತನನ್ನೇ ಇದೀಗ A1 ಆರೋಪಿಯನ್ನಾಗಿ ಪೊಲೀಸರು ಮಾಡಿದ್ದಾರೆ. ನಾಗಮಂಗಲದ ಗಲಭೆಯ ವಿಚಾರದಲ್ಲಿ ಅನೇಕರಿದ್ರು. ನೂರಾರು ಜನರ ಗುಂಪು ಕಲ್ಲು ಮತ್ತೆ ಪೆಟ್ರೋಲ್ ಬಾಂಬ್ ಅನ್ನು ಹಿಡಿದಂತವ್ರು ಎಲ್ಲರನ್ನು ಬಿಟ್ಟು ಗಣಪತಿಯನ್ನ ಕೂರಿಸಿದಂತಹ ಕಿರಣ್ ಅವರನ್ನ A1 ಆರೋಪಿಯನ್ನಾಗಿ ಇದೀಗ ಬಂಧನವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ಕಿರಣ್ ಅವರ ತಾಯಿನ ಮುಡ್ಕಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನಿಮ್ಮ ಮಗ ಗಣಪತಿ ಎಷ್ಟು ವರ್ಷದಿಂದ ಕೂರಿಸಿದ್ರು? ಗಣಪತಿ ಕೂರಿಸಿದ್ದೆ ಕಿರಣ್ ಅವ್ರಿಗೆ ತೊಂದರೆ ಆಗ್ಬಿಡ್ತಾ ಅಂತೇಳಿ? ಅಲ್ಲ, ಗಣಪತಿ ಈಗ ಅಲ್ಲಿಗೆ 3 ಜನ ಅವ್ರಿ ಸರ್, ಅವ್ರೊಬ್ರೇ ಇಲ್ಲ. ಯಾರ ಹೆಸರು ಅಂತ ನಾವು ಕಾಣೋಣ, 3 ಜನ ಅವ್ರೆ ತಾನೆ ಕಿರಣ್ ಅನ್ನೋರು. ಈಗ ನನ್ನ ಮಗನಲ್ಲಿ ಏವನ್ನು ಅಂತ ಮಾಡ್ತಾವ್ರಲ್ಲ, ಹೆಂಗೆ ಇದು ಹೇಳಿ ನೀವೇ? ಅಲ್ಲ, ಈ ರೀತಿ ಮಾಡೋರಲ್ಲ ಹೆಂಗೆ ಅಂತ ನೀವೇ ಕೇಳಿ ಅವ್ರನ್ನ. ಈಗ ಎಷ್ಟೊಂದು ಜನ ಕಿರಣ್ ಅಂತ ಅವ್ರೆ, ಇವನ್ನೇ ಮುಂದಾಗಿ ಮಾಡ್ತಾವ್ರಲ್ಲ, ಇದು ನಮ್ಗೆ ನ್ಯಾಯ ಬೇಕು, ತೋರಿಸ್ಬೇಕಂತ CC ಇದರಲ್ಲಿ. ಸುತ್ತಲೂ ಪೊಲೀಸ್ನವ್ರು ನಿಂತ್ಕೊಬಿಟ್ಟು ಹೊಡೆದ್ಬಿಟ್ಟು ನಿನ್ನೆ ಕೇಸ್ ಫಿಟ್ ಮಾಡ್ತೀನಿ ಅಂತ ಕೇಳ್ತಾರೆ ಪೊಲೀಸ್ನವರು, ಮಳವಳ್ಳಿ ಪೊಲೀಸ್ನವರು. ಕಿರಣ್ಗೆ ಸುತ್ತಲೂ ಹೊಡೆದವ್ರೆ, ಬೀದಿಲೂ ಹೊಡೆದವ್ರೆ, ಮನೆ ತಕ್ಕ ಅವ್ರ ಮನೆ ತೋರ್ಸು ಅಂತ ಅವ್ರ ಮನೆ ತನೂ ಹೊಡೆದವ್ರತ್ತೆ, ಇವ್ರ ಮನೆ ತನೂ ಹೊಡೆದವ್ರೆ. ಯಾಕೆ ನನ್ನ ಮಗಂಗೆ ಹಂಗೆ ಇದು ಮಾಡವ್ರೆ? ನಮ್ಗೆ ಅಟೂರಿ ಅಲ್ವಾ? ನಮ್ಗೆ ಎತ್ತು ತಾಯಿ ಮುಂದೆ ಹೆಂಗೆ ಹೊಡೆದ್ರೆ ನಮ್ಗೆ ಅಟೂರಿ ಅಲ್ವಾ? ಹೇಳಿ ನೀವೇ. ಕಣ್ಣೀರು ಸಹ ಆಗ್ತಾ ಇದ್ರಿ ಅವ್ರನ್ನ ಕೋರ್ಟಿಂದ ಕರ್ಕೊಂಡು ಹೋಗ್ಬೇಕಾದ್ರೆ. ಕಣ್ಣೀರಾಗ್ತಂದ್ರೆ ಮತ್ತೆ ಮಕ್ಳು ನಾವು ಅಷ್ಟೆಲ್ಲ ಗೋಳ್ಕೊಂಡು ತೋರಿಸ್ತಾರೆ, ನಮ್ಗೆ ಎಷ್ಟು ಸಂಕಟ ಆಯ್ತದೆ ಹೊಟ್ಟೆ ಒಳಗೆ. 20 ವರ್ಷದಿಂದ ಗಣೇಶ ಇದು ಮಾಡ್ತಿದ್ರು, ಹೋಯ್ತಿದ್ರು. ಈಗ CC ಕ್ಯಾಮ್ರಾದಲ್ಲಿ ಎಲ್ಲರೂ ಕಾಣ್ತಿರ್ತಾನೆ. ಈಗ ಕಲ್ಲೆಸ್ತವ್ರನ್ನ ಬೆಂಕಿ ಇಡ್ತವ್ರನ್ನ ಅವ್ರನ್ನೆಲ್ಲ ಬಿಟ್ಬಿಟ್ರು. 11 ಗಂಟೆಗೆ ಮನೆ ಸೇರವ್ರೆ, ಅವರೆಲ್ಲ ಹೋಗಿದ್ರು ಎಸೆಯಕ್ಕೆ? ಪೊಲೀಸ್ನವರು ಅವರೇ ಅಲ್ಲಿದ್ದೀವಿ ಬಟ್ಟೆ ಅಂಗಡಿಗೆ ಇದು ಮಾಡವ್ರೆ ಅಂತ ಹೇಳ್ತಾರೆ. ಈಗೆಲ್ಲ ಬರ್ತದಲ್ಲ, ಈಗ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಮಕ್ಳನ್ನ ಯಾಕೆ ಹಿಡ್ಕೊಂಡೋದ್ರು ಅಷ್ಟು ನಾವು ಕೇಳೋದು. ಮನೇಲಿ ಯಾರು ದುಡಿತಿದ್ರ? ಕಿರಣ್ ದುಡಿತಾ ಇದ್ರೆ, ಮಗ ದುಡಿತಾ ಇದ್ರು. ಹಾಸ್ಪಿಟ್ಲು ಇದಕ್ಕೆ ಹೋಯ್ತಾ ಇದ್ರು ಡ್ಯೂಟಿಗೆ, ಡಾಕ್ಟರ್ಗಳನ್ನ ಕರ್ಕೊಂಡು ಹಳ್ಳಿಗೆ ಹೋಯ್ತಾ ಇದ್ರು. ಈಗ ನಮ್ಗೆ ಯಾರು ಸಾಕ್ತಾರೆ? ನಮ್ಮ ಗಂಡ ಶುಗರ್ ಪೇಷೆಂಟು, ಯಾರು ನೋಡ್ತಾರೆ ನಮ್ಮನ್ನ? ನಾವು ಕೈ ಮುರ್ಕೊಂಡು ಕೂತಿದ್ದೀವಿ, ನಮಗೂ ಕೈ ಏಟಾಗೈತಿ, ಯಾರು ನೋಡ್ತಾರೆ ಸರ್? 13 ಜನ ಬದ್ರಿಕೊಪ್ಪಲನ್ನೇ ಕರ್ಕೊಂಡು ಹೋಗೋರಲ್ಲ, ಬದ್ರಿಕೊಪ್ಪಲಲ್ಲಿ ಹೆಸರೇ ಇಲ್ಲ ಅಲ್ಲಿ ಇದರಲ್ಲಿ ಲಿಸ್ಟ್ ಅಲ್ಲಿ ಅಂತಾರೆ. ಬರೀ ಟೌನ್ ಇದು ಅಂತ ಬರ್ತದೆ. ಹೆಂಗ್ ಬದ್ರಿಕೊಪ್ಪಲದ್ದು ಒಂದು ಹುಡುಗರು ಅರೆಸ್ಟ್ ಮಾಡಿದ್ರು? ಅದು ಮನೆ ತಕ್ಕ ಬಂದು ಅವ್ರವ್ರ ಹೆಸರೇ ಕೂಗ್ತಾವ್ರೆ. ಅವ್ರಿಗೆ ಹೆಂಗ್ ಗೊತ್ತು? ಮಳವಳ್ಳಿ ಪೊಲೀಸ್ನವ್ರಿಗೆ ಇದೇ ಇವರೇ ಮನೆಯಿಂದ ಮನೇನು ತಡ್ಕಾಡ್ತಾ ಇಲ್ಲ, ಸೀದಾ ಕದ ತಕೊಂಡ್ ಬರ್ತಾವ್ರೆ. ಗೇಟ್ ತಕೊಂಡು ಕದ ಇಲ್ಲಾಂದ್ರೆ ತೆಗಿದವ್ರೆ, ಅರೆಕೋಲ್ ತಗೊಂಡು ಮೀಡ್ತೀವಿ ಅಂತಾರೆ. ಆಮೇಲೆ ಸತೀಶನವರು ಅವರು ಪೂಜೆ ಮಾಡೋದು, ಗಣೇಶನ್ ಪೂಜೆ ಮಾಡೋದು ತಪ್ಪ? ಅಂದ್ರೆ ಸಾಕಿ ಸಲದಂತ ಮಗ ಇವಾಗ ದುಡಿತಾ ಇದ್ದ, ಗಣಪತಿ ವಿಚಾರಕ್ಕಾಗಿ ಅರೆಸ್ಟ್ ಮಾಡವ್ರೆ. ಅವ್ರೇನಂದ್ರು CC ಕ್ಯಾಮ್ರಲ್ಲಿ ಯಾರ್ಯಾರೋ ಇದ್ ಮಾಡೋರೆ ನೋಡ್ಬಿಟ್ಟು ಕಳಿಸ್ತೀವಿ ಅಂತ ಅಂದ್ರು. ಎಲ್ಲಿ ಕಳ್ಸಿದ್ರು? ಅವರು ಮುಂಚೆನೆ ಚೆನ್ನಾಗಿ ಹೊಡೆದ್ ಕಳ್ಸವ್ರಲ್ಲ, ಆ ಹೊಡೆಯಂಗೆ ಇಲ್ಲ ಲೆಕ್ಕ. ಎಷ್ಟು ಜನ ಮಕ್ಕಳ ಮನೆ? ಕಿರಣ್ ಎಷ್ಟನೇ ಮಗ ಅಂತ ಹೇಳಿ? 2ನೇ ಮಗ ಅವನು. 2 ಗಂಡು ಮಕ್ಳು ನಮ್ಗೆ. ಜೈಲ್ ಪಾಲಾಗವನು. ಅವನು ಬೆಂಗಳೂರಲ್ಲಿ ಅವನೇ ದೊಡ್ಡ ಮಗ. ಈಗ ಇವನೇನು ಅಂದ್ರೆ ಸುಮ್ಮನಿರಿಸ್ಬೇಕ. ಏನ್ ನೀವೇನೆ ಹೇಳಿ? ಈಗ ನೋಡಕ್ ಅಷ್ಟೊಂದ್ ತರ ಎಲ್ಲ ಬಂದು ನಿಂತಿದ್ದು ತೋರಿಸ್ತೇವ್ರೆ, ನಮ್ಗೆ ಎಷ್ಟು ಬೇಜಾರೈತದೆ ಹೇಳಿ ನೀವೇ. ಈಗ ನಿನ್ನೆ ಅಂದ್ರೆ ಅಸ್ವಸ್ಥರಾಗಿದೆ, ಆರೋಗ್ಯ ಹೇಗಿದೆ ಅಮ್ಮ ನಿಮ್ದು ಅಂತೇಳಿ? ಆರೋಗ್ಯ ಹೇಗಿದೆ ಅಂದ್ರೆ ಏನ್ ಮಾಡೋದು? ನಮ್ಮ ಮನ್ಸೊಳಗೆ ಈಗ ನಾವೇ ಎದ್ದು ಮಾಡ್ಕೋಬೇಕು, ಉಣ್ಬೇಕು, ಇದ್ ಮಾಡ್ಬೇಕು. ಏನ್ ಮಾಡೋದು ಹೇಳಿ? ಈಗ ಅವರು ಡ್ಯೂಟಿಗೆ ಹೋಯ್ತಿದ್ರು, ಇವ್ರ ಮಗನು ಡ್ಯೂಟಿಗೆ ಹೋಯ್ತಿದ್ರು, ಹಾಸ್ಪಿಟ್ಲದ್ದು ಕಾರು ಇದ್ ಮಾಡ್ಕೊಂಡು. ಈಗ ಅವೆಲ್ಲ ಗಾಡಿಗಳೆಲ್ಲ ನಿಂತೋಗವೆ. ಈಗ ಅಕಸ್ಮಾತ್ ಅವ್ರ ಏನಾರ ಬೇರೆ ಗಾಡಿ ತಗೊಬಿಟ್ರೆ ನಮ್ ಕತೆ ಏನು? ನಾವು ಅವೆಲ್ಲ ಯೋಚನೆ ಮಾಡ್ಬೇಕು ತಾನೆ. ನಾವು ಈಗ ಲೋನ್ ಯಾರು ತೀರ್ಸ್ತಾರೆ ನಮ್ಗೆ? ಈಗ ಅಕಸ್ಮಾತ್ ಈಗ 1 ವಾರ ಅಂತಾರೆ, 15 ಸನೇ ಆಯ್ತು.
ಈಗ ಅವ್ರಿಗೆ ಡ್ಯೂಟಿಗಳು ಪಾಪ ಅವರು ಡಾಕ್ಟ್ರುಗಳು ಹಳ್ಳಿಗೆ ಹೋಗ್ಬೇಕು ತಾನೆ. ಬೇರೆ ಗಾಡಿ ತಗೊಬಿಟ್ರೆ ನಾವು ಈಗ ಅದನ್ನೇ ನಂಬ್ಕೊಂಡು ನಾವು ಕಾಲ ಮಾಡುತ್ತಾನೆ. ನಾವೇನು ಕುಬೇರಗಳ? ಇಷ್ಟು ಕಿರಣ್ ಅವರ ತಾಯಿಯ ಮಾತಾಗಿರೋದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ. ಎಫ್ಐಆರ್ನಲ್ಲಿ ಮಗನನ್ನ A1 ಮಾಡಿರೋದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ. ಹಾಗೂ ಹೀಗೆ ಮಗನನ್ನ ಕರ್ಕೊಂಡು ಹೋದ್ರೆ ಕುಟುಂಬಕ್ಕೆ ಯಾರು ದಿಕ್ಕು, ಆತನೇ ಆಧಾರ ಸ್ತಂಭ ಆಗಿತ್ತು ಅನ್ನುವಂತಹ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.